ಮಂಗಳೂರು ವಿಶ್ವವಿದ್ಯಾನಿಲಯದ 44ನೇ ವಾರ್ಷಿಕ ಘಟಿಕೋತ್ಸವ ವಿಶ್ವವಿದ್ಯಾನಿಲಯ ಆವರಣದ ಮಂಗಳ ಸಭಾಂಗಣದಲ್ಲಿ ನಡೆದಿದೆ. ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದ ಕರ್ನಾಟಕದ ರಾಜ್ಯಪಾಲರು ಹಾಗೂ ವಿಶ್ವವಿದ್ಯಾನಿಲಯದ ಕುಲಪತಿ ತಾವರ್ ಚಂದ್ ಗ್ಲಾಹುಟ್ ಅವರು ಅಕ್ಷರ ಸಂತ ಹಾಗೂ ಪದ್ಮಶ್ರೀ ಪುರಸ್ಕೃತ ಹರೇಕಳ ಹಜ್ಜಬ್ಬ ಮತ್ತು ದೈವ ನರ್ತಕ ರವೀಶ್ ಪಡುಮಲೆ ಅವರಿಗೆ ಗೌರವ ಡಾಕ್ಟರೇಟ್ ಪ್ರದಾನ ಮಾಡಿದ್ದಾರೆ. ಇದೇ ವೇಳೆ ತೆಂಕುತಿಟ್ಟಿನ ಹಿರಿಯ ಕಲಾವಿದ ಸೂರಿಕುಮೇರ್ ಗೋವಿಂದ ಭಟ್ ಅವರಿಗೆ ಘೋಷಣೆಯಾಗಿರುವ ಗೌರವ ಡಾಕ್ಟರೇಟ್ ಅನ್ನು ಏಪ್ರಿಲ್ 13ರಂದು ಅವರ ನಿವಾಸಕ್ಕೆ ತೆರಳಿ ಕುಟುಂಬಸ್ಥರಿಗೆ ಹಸ್ತಾಂತರಿಸಲಾಗುವುದು ಎಂದು ತಿಳಿಸಲಾಗಿದೆ. ಘಟಿಕೋತ್ಸವದಲ್ಲಿ ರಾಜ್ಯಪಾಲರು ಪದವಿ ಪಡೆದ ಎಲ್ಲ ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಮಾಡಿದ್ದು, ಈ ಸಂದರ್ಭದಲ್ಲಿ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಘಟಿಕೋತ್ಸವ ಭಾಷಣ ಮಾಡಲಿದ್ದಾರೆ. ಈ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ವಿಶ್ವವಿದ್ಯಾನಿಲಯದ ಕುಲಪತಿ ಪ್ರೊಫೆಸರ್ ಪಿಎಲ್ ಧರ್ಮ, ಕುಲಸಚಿವ ಪ್ರೊಫೆಸರ್ ದೇವೇಂದ್ರಪ್ಪ, ಪ್ರಭಾರ ಕುಲಸಚಿವ ಗಣೇಶ್ ಸಂಜೀವ ಹಾಗೂ ಹಣಕಾಸು ಅಧಿಕಾರಿ ಡಾಕ್ಟರ್ ವೈ ಸಂಗಪ್ಪ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು. Today is a day of joy, a day of pride, a day of memory. But let us also recognize it for what it truly is. A convocation is not merely the distribution of degrees. It is the transfer of responsibility. ಆತ್ಮೀಯ ಸ್ನೇಹಿತರೆ, ಕಾನ್ವೊಕೇಶನ್ ಕೇವಲ ಒಂದು ಸರ್ಟಿಫಿಕೇಟ್ ಪಡೆಯುವ ದಿನ ಅಲ್ಲ, ಮುಂದಿನ ಭವಿಷ್ಯದ ಡ್ರೈವಿಂಗ್ ಲೈಸೆನ್ಸ್ ಇದ್ದ ಹಾಗೆ. ಸರ್ಟಿಫಿಕೇಟ್ ಭವಿಷ್ಯವನ್ನ ರೂಪಿಸಲಿಕ್ಕೆ ಬೇಕಾದಂತ ಒಂದು ಬೇಸಿಕ್ ಕ್ವಾಲಿಫಿಕೇಶನ್ ಅಷ್ಟೇ, ಆದರೆ ಅದು ನಮ್ಮ ಭವಿಷ್ಯವನ್ನ ನಿರ್ಧಾರ ಮಾಡೋದಿಲ್ಲ. ಒಂದು ಕಾಲ ಇತ್ತು, ಪ್ರಾಯಶಃ ನಮ್ಮ ಜನರೇಷನ್ಗಿಂತ ಇಲ್ಲಿನ ಕಾಲ, ಡಿಗ್ರಿ ಇದ್ದವರಿಗೆ ಒಂದು ರೀತಿ ಕೆಲಸ, ಡಿಗ್ರಿ ಇಲ್ಲದವರಿಗೆ ಇನ್ನೊಂದು ರೀತಿಯ ಕೆಲಸ. ದ ಕ್ಲಾಸ್ ಬ್ಯಾರಿಯರ್, ಒಂದು ರೀತಿಯ ಕ್ಯಾಟಗರಿ ರೀತಿಯ ಕೆಲಸಗಳು. ಪ್ರಾಬಬ್ಲಿ ಇಟ್ ಇಸ್ ಬಿಕಾಸ್ ಆಫ್ ದ institutional setup that had its base in the past colonial idea of education. ಆದರೆ ಇವತ್ತು ನಾವು ಸ್ಟಾರ್ಟ್ಅಪ್ ಕಾಲದಲ್ಲಿ ಇದ್ದೇವೆ. ಇಲ್ಲಿ ಡಿಗ್ರಿ ಅಲ್ಲ, ಧ್ಯೇಯ ಮುಖ್ಯ. ಏನಾದರೂ ಸಾಧಿಸುತ್ತೇನೆ ಹೇಳುವ ಛಲವೇ ಮುಖ್ಯ. ಅದೇ ಇದೆಲ್ಲದಕ್ಕಿಂತಲೂ ದೊಡ್ಡ ಸರ್ಟಿಫಿಕೇಟ್ ಅಂತ ನಾನಂತೂ ಖಂಡಿತ ಭಾವಿಸ್ತಾ ಇದ್ದೇನೆ. ವಿಶೇಷವಾಗಿ ಮಂಗಳೂರು ಮತ್ತು ಮಂಗಳೂರು ವಿಶ್ವವಿದ್ಯಾನಿಲಯ ನಮಗೆ ಸ್ಟಾರ್ಟ್ಅಪ್ ಎನ್ನುವಂತ ಅಷ್ಟಲ್ಲ,